ಈಗ ನಾವು ಎಕ್ಸಿಲೇಟರ್ ಅನ್ನ ಕೊಟ್ರೆ ಗಾಡಿ ಮೂವ್ಮೆಂಟ್ ಆಗುತ್ತೆ. ಹಾ, ಇದು ರಿವರ್ಸ್. ಹಾ, ಇದನ್ನು ಮಾಡಿ ಎಕ್ಸಿಲೇಟರ್ ಕೊಟ್ರೆ ರಿವರ್ಸ್ ಮೂವ್ಮೆಂಟ್ ಆಗುತ್ತೆ ಗಾಡಿ. ಪ್ರತಿಯೊಂದು ಪಾರ್ಟಿಗೆ ಇದಕ್ಕೆ 3 ವರ್ಷ ವಾರಂಟಿ ಇದೆ. ಇದು ಕಂಟ್ರೋಲರ್ಗೆ 3 ವರ್ಷ ವಾರಂಟಿ ಇದೆ. ಇದು ಹೈಡ್ರಾಲಿಕ್ಗೆ 3 ವರ್ಷ ವಾರಂಟಿ ಇದೆ. ಮೋಟರ್ಗೂ ಕೂಡ 3 ವರ್ಷ ವಾರಂಟಿ ಇದೆ. ಗೇರ್ ಬಾಕ್ಸ್ ಕೂಡ 3 ವರ್ಷ ವಾರಂಟಿ ಇದೆ. ಇದನ್ನು ಹ್ಯಾಂಡ್ ಬ್ರೇಕ್ ಹಾಕೊಂಡು ಟೈಟ್ ಮಾಡಿಬಿಟ್ರೆ ಆಯ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಸಜಿಪ ಮೂಡ ಗ್ರಾಮದಲ್ಲಿ ಅಚ್ಯುತಮಯ್ಯ ಅವರು ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿ ಶಿರ್ಸಿಗೆ ಬಂದು ಡೆಮೋವನ್ನ ನೋಡಿ ಗಾಡಿಯನ್ನ ಬುಕ್ ಮಾಡಿದ್ರು. ಇವತ್ತು ನಾವು ಅವರಿಗೆ ಡೆಲಿವರಿ ಕೊಡ್ಲಿಕ್ಕೆ ಬಂದಿದ್ದೇವೆ, ಅವ್ರ ಮನೆಗೆ ಬಂದಿದ್ದೇವೆ ಅಚ್ಯುತಮಯ್ಯ ಅವರು. ಈಗ ನಾನು ಅವರಿಗೆ ಗಾಡಿಯನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಗಾಡಿಯನ್ನ ಆನ್ ಮಾಡ್ಲಿಕ್ಕೆ 2 ಕೀ, ಈ ಸೀಟ್ ಬಾಕ್ಸ್ ಅನ್ನ ಲಾಕ್ ಮಾಡ್ಲಿಕ್ಕೆ ಅನ್ಲಾಕ್ ಮಾಡ್ಲಿಕ್ಕೆ 2 ಕೀ ಇದೆ. ಇದನ್ನ ಇಲ್ಲಿ ಹಾಕಿ ಕೀ ಆನ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗುತ್ತೆ, ಡಿಸ್ಪ್ಲೇ ಆನ್ ಆಗುತ್ತೆ. ಈಗ ನಾವು ಎಕ್ಸಿಲೇಟರ್ ಅನ್ನ ಕೊಟ್ರೆ ಗಾಡಿ ಮೂವ್ಮೆಂಟ್ ಆಗುತ್ತೆ. ಹಾ, ಇದು ರಿವರ್ಸ್. ಹಾ, ಇದನ್ನು ಮಾಡಿ ಎಕ್ಸಿಲೇಟರ್ ಕೊಟ್ರೆ ರಿವರ್ಸ್ ಮೂವ್ಮೆಂಟ್ ಆಗುತ್ತೆ ಗಾಡಿ. ಮೀಟರ್ ನಲ್ಲಿ ಇದು 51 ಅಂತ ಕಾಣಿಸಿ 54 ತನಕ ಫುಲ್ ಚಾರ್ಜ್ ಆಗುತ್ತೆ. 42 ತನಕ ಎಂಟಿ ವೋಲ್ಟೇಜ್ ರೀಡಿಂಗ್ ಕಾಣಿಸುತ್ತೆ. ಈ ಕಡ್ಡಿಗಳು ಒಂದೊಂದೇ ಕಡಿಮೆ ಆಗ್ತಾ ಹೋಗುತ್ತೆ, ಕಮ್ಮಿ ಆದಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಹೆಡ್ಲೈಟ್ ಆನ್ ಆಫ್, ಇದು ಹಾರ್ನ್. ಇದು ಹ್ಯಾಂಡ್ ಬ್ರೇಕ್, ಲಿವರ್ ಲೈಟ್. ಇದು ಬ್ರೇಕ್ ನಾವು ಕಾಲಲ್ಲಿ ಪ್ರೆಸ್ ಮಾಡಿ ಇದನ್ನ ಲಾಕ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಆಗುತ್ತೆ. ಗಾಡಿ ಘಟ್ಟದಲ್ಲಿ ಇಳಿಜಾರಿನಲ್ಲಿ ಎಲ್ಲ ಕಡೆ ಲಾಕ್ ಆಗಿ ನಿಂತ್ಕೊಂಡಿರ್ತದೆ. ಇದನ್ನ ಓಪನ್ ಮಾಡಿದ್ರೆ ಗಾಡಿ ಫ್ರೀ ಆಗತ್ತೆ. ಇದು ಮುಂದಿನ ಬ್ರೇಕು, ಇದು ಹಿಂದಿನ ಬ್ರೇಕು. ನಮಗೆ ಏನೇ ಫಂಕ್ಷನ್ ಗಾಡಿಯಲ್ಲಿ ಆದ್ರೂ ಸಹಿತ ಇಲ್ಲಿ ಮಾರ್ಕ್ ಕಾಣಿಸುತ್ತೆ ಮೀಟರ್ ನಲ್ಲಿ. ಇಲ್ಲಿ ಈಗ ನಾನು ಈ ಬ್ರೇಕ್ ಅನ್ನ ಪ್ರೆಸ್ ಮಾಡಿದೆ, ಇಲ್ಲಿ ಪಿ ಅಂತ ಮಾರ್ಕ್ ಬರುತ್ತೆ. ಅಂದ್ರೆ ಬ್ರೇಕ್ ಸಂಬಂಧಪಟ್ಟ ಏನು ಸೆನ್ಸರ್ ಸ್ವಿಚ್ ಆಕ್ಟಿವೇಟ್ ಆಗಿದೆ ಅಂತ. ಅದೇ ತರ ಗಾಡಿಯಲ್ಲಿ ಏನೇ ತೊಂದರೆ ಆದ್ರೂ ಸಹಿತ ಈಗ ಎಕ್ಸಿಲೇಟರ್ ನಾನು ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಗಾಡಿಯನ್ನ ಎಕ್ಸಿಲೇಟರ್ ಮಾರ್ಕ್ ಬರುತ್ತೆ, ಎಕ್ಸಿಲೇಟರ್ ತೊಂದರೆ ಆಗಿದೆ ಅಂತ. ಅದ್ರ ಪೊಸಿಷನ್ ಅಲ್ಲಿ ಇದ್ದಾಗ ಅದು ಹೋಗುತ್ತೆ. ಈ ತರ ಗಾಡಿಯಲ್ಲಿ ಏನೇ ತೊಂದರೆ ಆದ್ರೂ ಸಹಿತ ನಿಮ್ಗೆ ಮೀಟರ್ ನಲ್ಲಿ ಕಾಣಿಸುತ್ತೆ. ಮೀಟರ್ ನೋಡಿದ್ರೆ ನಮ್ಗೆ ಹೇಳಿದ್ರೆ ಅಲ್ಲಿಂದನೇ ಸಾಲ್ವ್ ಮಾಡಬಹುದು. ಇದು ಎಷ್ಟು ಗಾಡಿ ಲೋಡ್ ತಗೊಂಡು ಹೋಗ್ತಾ ಇದೆ ಅಂತ ಕಾಣಿಸುತ್ತೆ. ಆಂಪ್ಸ್, ಇದು 60 ಆಂಪ್ಸ್ ತನಕ ಲೋಡ್ ತಗೊಳ್ತದೆ. ಇದರಲ್ಲಿ ನೀವು 20 ಆಂಪ್ಸ್ 30 ಆಂಪ್ಸ್ ಆಗ 50% ಲೋಡ್ ನಲ್ಲಿ ಇದ್ದೀರಿ. 60 ಆಂಪ್ಸ್ ನಲ್ಲೇ ಹೋಗ್ತಾ ಇದೆ ಅಂತಂದ್ರೆ 100% ಲೋಡ್ ನಲ್ಲಿ ಇದೆ ಅಂತ ಗಾಡಿ. ಇನ್ನು ಈ ಡಿಕ್ಕಿ ಓಪನ್ ಮಾಡಿದ್ರೆ ಇದು 3.5 ಕಿಲೋವಾಟ್ ಬ್ಯಾಟ್ರಿ ಇದೆ. ಇದು ಕಂಟ್ರೋಲರ್, ಇದು ಮೇನ್ MCB. ಇದು ಆಫ್ ಆದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಪೂರ್ತಿ ಎಲ್ಲ ಕಡೆ ಆಫ್ ಆಗುತ್ತೆ. ಇದು ಆನ್. ಇದು ಬೈಪಾಸ್ MCB. ಈಗ ನಾವು ಕೀಯನ್ನು ಕಳ್ಕೊಂಡ್ರೆ, ಕೀ ಇಲ್ಲ ಅಂತ ಆದ್ರೆ ಎಮರ್ಜೆನ್ಸಿಗೆ ನಾವು ಬೈಪಾಸ್ MCB ಅಲ್ಲಿ ಆನ್ ಮಾಡ್ಕೊಳ್ಬಹುದು. ಇದ್ರದ್ದು ಇನ್ನೊಂದು ಉಪಯೋಗ ಅಂದ್ರೆ ಸ್ಟ್ಯಾಂಡ್ ಬೈ ಕೂಡ ಯೂಸ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ಈ MCB ಫೇಲ್ ಆಯ್ತು ಯಾವಾಗ ಒಂದ್ ದಿವಸ, ಈ MCB ಅನ್ನು ನಾವು ಇಲ್ಲಿಗೆ ರಿಪ್ಲೇಸ್ ಮಾಡ್ಕೊಳ್ಬಹುದು ಎಮರ್ಜೆನ್ಸಿ. ಇಲ್ಲಿ ಒಂದು ರಿವರ್ಸ್ ಸ್ವಿಚ್ ಇದೆ. ಇದು ಮೇನ್ ಇಗ್ನಿಷನ್ ಕೀ ಇದೆ. ಇದು ಇಗ್ನಿಷನ್ ಕೀ, ರಿವರ್ಸ್ ಸ್ವಿಚ್ ಎಲ್ಲ ಲೋಕಲ್ ಸಿಗುವಂತದ್ದು ಐಟಮ್ಗಳಿವೆ. ಮತ್ತೆ ಚಾರ್ಜಿಗೆ ಇರೋದು, ಚಾರ್ಜಿಗೆ ಇಲ್ಲಿ 2 ಪೋರ್ಟ್ ಇದೆ. ನಮಗೆ ಫಾಸ್ಟ್ ಚಾರ್ಜ್ ಆಗ್ಬೇಕು ಅಂತಂದ್ರೆ 2 ಪೋರ್ಟ್ ಅನ್ನು ಎಟ್ ಎ ಟೈಮ್ ಚಾರ್ಜಿಗೆ ಹಾಕ್ಬಹುದು. ಫಾಸ್ಟ್ ಚಾರ್ಜ್ ಬೇಕು ಅಂತಾದ್ರೆ, ಇಲ್ಲ ನಿಧಾನಕ್ಕೆ ಆದ್ರೆ ಸಾಕು ಅಂತಂದ್ರೆ ಒಂದು ಚಾರ್ಜರ್ ಯೂಸ್ ಮಾಡಿದ್ರೆ ಸಾಕು. 2 ಚಾರ್ಜರ್ ನ ಕೊಟ್ಟಿರ್ತೇವೆ. ದಿನ ಬಳಕೆಗೆ ಒಂದೇ ಚಾರ್ಜರ್ ಬಳಸ್ತಾ ಇರಿ. ಏನೋ ಎಮರ್ಜೆನ್ಸಿ ಇದೆ ಅಂತಂದ್ರೆ 2 ಚಾರ್ಜರ್ ಅನ್ನು ಬಳಸಿ. 2 ಚಾರ್ಜರ್ ಹಾಕಿದ್ರೆ ಫಾಸ್ಟ್ ಚಾರ್ಜ್ ಆಗುತ್ತೆ. ಒಂದು ಚಾರ್ಜರ್ ಹಾಕಿದ್ರೆ ಅದು ಚಾರ್ಜ್. ಹೌದು. ಇದೆಲ್ಲ ಪಾರ್ಟ್ ಗಳಿಗೂ 3 ವರ್ಷ ವಾರಂಟಿ. 2 ಚಾರ್ಜರ್ ತಳ್ಳಿದ್ರೆ ಇಲ್ಲಿ ಶಾರ್ಟ್ ಆಗುದು ಅದು ಇದು ಯಾವ್ದು ಅಂತದ್ದೇನಿಲ್ಲ. ಇದರಲ್ಲಿ ಇದಕ್ಕೆ ಪ್ರತಿಯೊಂದು ಪಾರ್ಟಿಗೆ ಇದಕ್ಕೆ 3 ವರ್ಷ ವಾರಂಟಿ ಇದೆ. ಇದು ಕಂಟ್ರೋಲರ್ಗೆ 3 ವರ್ಷ ವಾರಂಟಿ ಇದೆ. ಇದು ಹೈಡ್ರಾಲಿಕ್ಗೆ 3 ವರ್ಷ ವಾರಂಟಿ ಇದೆ. ಮೋಟರ್ಗೂ ಕೂಡ 3 ವರ್ಷ ವಾರಂಟಿ ಇದೆ. ಗೇರ್ ಬಾಕ್ಸ್ ಕೂಡ 3 ವರ್ಷ ವಾರಂಟಿ ಇದೆ. ಹೌದು. ಈಗ ಹೈಡ್ರಾಲಿಕ್ ಹಾಕ್ಲಿಕ್ಕೆ ಹೈಡ್ರಾಲಿಕ್ ಕಮ್ಮಿ ಆಯ್ತು. ಹೈಡ್ರಾಲಿಕ್ ಆಯಿಲ್ ಅನ್ನ ಹಾಕೋದು, ಅಲ್ಲೇ 4 L&K ಬೋಲ್ಟ್ ಅನ್ನು ತೆಗೆದ್ರೆ ಇಲ್ಲೇ ಆಯಿಲ್ ಅನ್ನ ಹಾಕ್ಬಹುದು. ಆದ್ರೆ ಅದು 5 ವರ್ಷಕ್ಕೂ ನಮಗೆ ಹಾಕ್ಬೇಕಾದ ಅವಶ್ಯಕತೆ ಬರೋದಿಲ್ಲ. ಯಾಕೆಂದ್ರೆ ಇದು 10-15 ಸೆಕೆಂಡ್ ಲಿಫ್ಟ್ ಆಗ್ಲಿಕ್ಕೆ, 10-15 ಸೆಕೆಂಡ್ ಇಡಿಲಿಕ್ಕೆ. ಅಂದ್ರೆ ಆ ಆಯಿಲ್ ನ ಬಳಕೆ ಆಗಿರೋದಿಲ್ಲ. ಈಗ ನಮ್ಗೆ ಟ್ರ್ಯಾಕ್ಟರ್ ನಲ್ಲಾಗ್ಲಿ JCB ಅಲ್ಲಾಗ್ಲಿ
ಕಂಟಿನ್ಯೂಸ್ ಆಯಿಲ್ ರೊಟೇಷನ್ ಆಗ್ತಾ Rotation ಇರ್ತದೆ, ಆಗ್ತಾ ಅದಕ್ಕಾಗಿ ಅದು ಇಂತಿಷ್ಟು ಅವರಿಗೆ ಚೇಂಜ್ ಮಾಡ್ಬೇಕು ಅಂತ. ಈಗ ನಾವು ಅವರ್ ಲೆಕ್ಕದಲ್ಲಿ ಲೆಕ್ಕ ಮಾಡಿದ್ರು ಸಹಿತ 15 ಸೆಕೆಂಡ್ ಅಪ್ ಆಗ್ಲಿಕ್ಕೆ 15 ಸೆಕೆಂಡ್ ಡೌನ್ ಆಗ್ಲಿಕ್ಕೆ ನಾವು 4 ಸರಿ ಮಾಡಿದ್ರು 1 ನಿಮಿಷ ಆಯ್ತು. ಈಗ ಒಂದು ವೇಳೆ ಈಗ ಗಾಡಿ ನಿಂತ್ಕೊಂಡೆ ಉಂಟು ಅಂತ ಹೇಳು, ಆವಾಗ ಈ ಆಯಿಲ್ ಗಟ್ಟಿ ಆಯ್ತು ಅಂತ, ಅದು ಆಯಿಲ್ ಚೇಂಜ್ ಮಾಡಬಹುದು. ಆ ತುಂಬಾ ರೇರು, ಆದ್ರೆ ಏರ್ ಕಟ್ಟುವಂತ ಸಾಧ್ಯತೆ ಇರ್ತದೆ ಕೆಲವೊಮ್ಮೆ, ಆಗ ನಾವು ಚೇಂಜ್ ಮಾಡಿದ್ರೆ ಆಯ್ತು. ತುಂಬಾ ಈಸಿ ಇದೆ. ಗೇರ್ ಬಾಕ್ಸ್ ಚೇಂಜ್ ಮಾಡುದಾದ್ರೆ ಎಲ್ಲಿ ಇದು 4 L&K ಬೋಲ್ಟ್ ಅನ್ನು ತೆಗೆದ್ರೆ ಹಾ. 750 ml ಆಯಿಲ್ ಹಿಡಿಯುತ್ತೆ. ಮತ್ತೆ ಆಯಿಲ್ ಫಿಲ್ ಮಾಡಿ ಹಾಕಿದ್ರೆ ಆಯ್ತು. ವಾಪಸ್ ಹಾಗೆ ಇಟ್ಟು ಹಾ. bolt ಹಾಕ್ಬೇಕು. ಬೋಲ್ಟ್ ಹಾಕಿದ್ರೆ ಆಯ್ತು. ಮತ್ತೆ ಬ್ರೇಕ್ ಪ್ರಾಬ್ಲಮ್ ಅದು ಇದು ಡಿಸ್ಕ್ ಪ್ಯಾಡ್ ಮಳೆಗಾಲದಲ್ಲಿ ಅಂದ್ರೆ ಉಸುಕು ಮಿಶ್ರಿತ ಮಣ್ಣಿಗೆ ನಲ್ಲಿ ಜಾಸ್ತಿ ಬಳಕೆ ಮಾಡಿದ್ರೆ ಸವಕಳಿ ಬರುತ್ತದೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಪ್ಯಾಡ್ ಖಾಲಿ ಆದ್ರೆ ಅಪಾಚಿ TVS ಅಪಾಚಿ RTR ಫ್ರಂಟ್ ಡಿಸ್ಕ್ ಪ್ಯಾಡ್ ಬರ್ತದೆ, ನಾವು ತಗೊಬಂದು ಹಾಕೊಳ್ಬಹುದು. ಎಲ್ಲಿ ಯಾರು ಬೇಕಾದ್ರೂ ರಿಪ್ಲೇಸ್ ಮಾಡಬಹುದು. ಆಗದೆ ಇದ್ರೆ ಇಲ್ಲಿ ನಮ್ಮಲ್ಲಿ ಮಂಗಳೂರಿನಲ್ಲಿ ಮತ್ತೆ ಪಂಜದಲ್ಲಿ ಟ್ರೈನ್ ಆದ ಮೆಕ್ಯಾನಿಕ್ಸ್ ಇದ್ದಾರೆ, ಅಲ್ಲಿ ಕೂಡ ಅಲ್ಲಿಂದ ಕೂಡ ಹೆಲ್ಪ್ ನಾವು ಕಳಿಸ್ಕೊಡ್ತೇವೆ. ಇದರಲ್ಲಿ ಕೆಲವು 4-5 ವಾಯರ್ಗಳು ಇದೆ, ತುಂಬಾ ಸಿಂಪಲ್ ಆಗಿ. ಇನ್ನು 6 ತಿಂಗಳಿಗೊಮ್ಮೆ ಗೇರ್ ಬಾಕ್ಸ್ ಆಯಿಲ್ ಅನ್ನು ಚೇಂಜ್ ಮಾಡಬೇಕು. ಇಲ್ಲಿ 300 ml. ನಿಮ್ಮ ದಿನ ಬಳಕೆ ಇದ್ರೆ ಬಳಕೆ ಇಲ್ಲಿ ಗೇರ್ ಬಾಕ್ಸ್ ಆಯಿಲ್ ಅನ್ನು ಹಾಕೋದು. ಇದ್ರ ಕೆಳಗಡೆ ಡ್ರೈನ್ ಬೋಲ್ಟ್ ಇದೆ, ಅಲ್ಲಿಂದ ಹೊರಗಡೆ ತೆಕ್ಕೊಳ್ಳೋದು ಫಸ್ಟ್ ಆಯಿಲ್ ಅನ್ನ. ಆನಂತರ 300 ml ಆಯಿಲ್, ನಾವು ಅನಿಮಲ್ ಸಿರೆಂಜ್ ಹೇಳ್ತೇವೆ 50 ml, ಅದರಲ್ಲಿ 6 ಸಿರೆಂಜ್ ಅನ್ನ ಹಾಕಿದ್ರೆ ಆಯ್ತು. ಈಗ ಆಯಿಲ್ ಇರೋದು ಇದ್ರಲ್ಲಿ ಅಲ್ಲ, ಇದು oil. ಹೌದು ಹೌದು ಹೌದು. ಮತ್ತೆ ಇದಕ್ಕೆ ಆಕ್ಸಿಲ್ ಎಂತ ಉಂಟಾ? ಎಕ್ಸೆಲ್ ಇದೆ, ಎಕ್ಸೆಲ್ ಡಿಫರೆನ್ಷಿಯಲ್ ಎಲ್ಲ ಇದೆ. ಎಲ್ಲ ಇದೆ. ಹೌದು, ಆಕ್ಸಿಲ್ ಅದು ಯಾವ್ದ್ರದ್ದು ಆಕ್ಸಿಲ್ ಅದೆಲ್ಲ ಅದು ಕಸ್ಟಮೈಸ್ಡ್ ಇದಕ್ಕೆ ಅಂತಾನೆ ಮಾಡಿಸಿರೋದು. ಹೌದು. ನಿಮ್ಗೆ ಏನಾದ್ರೂ ಬೇರೆ ನಟ್ ಬೋಲ್ಟ್ಗಳು ಲೂಸ್ ಆದ್ರೆ ಈಗ ನೀವು ಇವತ್ತು ತೋರಿಸ್ತಾ ಇರೋ ಸೌಂಡ್ಗಿಂತ ವಿಭಿನ್ನವಾದ ಸೌಂಡ್ ಬರ್ತದೆ. ಆಗ ಯಾವ್ದು ಫಸ್ಟ್ ನಟ್ ಬೋಲ್ಟ್ ಅನ್ನ ಚೆಕ್ ಮಾಡ್ಬೇಕು. ಈಗ ವೀಲ್ ನಟ್ ಲೂಸ್ ಆಗಿದ್ಯಾ, ಹಬ್ ನಟ್ ಲೂಸ್ ಆಗಿದ್ಯಾ, ಅಥವಾ ಯು ಬೋಲ್ಟ್ಸ್ ನಟ್ ಲೂಸ್ ಆಗಿದ್ಯಾ, ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು. ಎಲ್ಲ ಸ್ಪ್ಯಾನರ್ನು ಅದಕ್ಕೆ ಮೇನ್ ಏನ್ ಟೈಟ್ ಮಾಡ್ಲಿಕ್ಕೆ ಬೇಕು ಎಲ್ಲ ಸ್ಪ್ಯಾನರ್ನು ಕೊಟ್ಟಿರ್ತೇವೆ. ಹೌದು. ಮುಂದ್ಗಡೆ ಬ್ರೇಕು ನಮ್ದು ಎಲ್ಲ ಲೈನರ್ ಬ್ರೇಕ್ ಇದೆ. ನಾವು ಸ್ಕೂಟರ್ ಬೈಕ್ ನಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತೇವೆ ಅದೇ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಇದು ಸೇಮ್ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಅಂದ್ರೆ ಪ್ರೆಷರ್ ಗನ್ನಲ್ಲಿ ವಾಶ್ ಮಾಡಬಹುದು. ನೀವು ಟ್ರಾಲಿಯನ್ನ ಪ್ರೆಷರ್ ವಾಶ್ ಮಾಡಬಹುದು, ಇದರಲ್ಲಿ ಮಾಡಬಹುದು. ಮಾಡಬಹುದು. ಇದಕ್ಕೆ ಪ್ರೆಷರ್ ಇದು ಗನ್ ಇದಕ್ಕೆ ಬೀಳ್ಬಾರ್ದು, ಹೌದು. ಪ್ರೆಷರ್ ಅಲ್ಲಿ ಬರಬಾರ್ದು. ಅಂದ್ರೆ ವೈಯರ್ ಎಂಟ್ರಿ ಆಗಿರೋ ಜಾಗದಲ್ಲಿ ನೀರು ಒಳಗಡೆ ಹೋಗೋ ಸಾಧ್ಯತೆ ಇರ್ತದೆ. ಮಳೆ ನೀರಿಗೆ ಅಥವಾ ಇಲ್ಲಿ ನೆಲದಲ್ಲಿ ಹರಿತಾ ಇರೋ ನೀರು ಸ್ಪ್ಲಾಶ್ ಆಗಿರೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾವು ಪ್ರೆಷರ್ ಗನ್ ಅಲ್ಲಿ ಹೊಡೆದಾಗ ಹಾಳಾಗೋ ಸಾಧ್ಯತೆ ಇರ್ತದೆ, ಅದಕ್ಕಾಗಿ ನಾವು ಅಲ್ಲಿ ಪ್ರೆಷರ್ ವಾಶ್ ಮಾಡಬಾರ್ದು. ಮತ್ತೆ ಇಲ್ಲಿ ಈ ಬಾಕ್ಸ್ ನಲ್ಲಿ ನಾವು ಕೆಳಗಡೆಯಿಂದ ಮೇಲ್ಗಡೆ ನೀರು ಹೊಡಿಬಾರ್ದು. ಮಳೆ ನೀರು ಬಿದ್ರೆ ಏನು ನೀರು ಒಳಗಡೆ ಹೋಗೋದಿಲ್ಲ. ಕೆಳಗಡೆಯಿಂದ ಇಲ್ಲಿ ಗ್ಯಾಪ್ ಉಂಟು, ಗ್ಯಾಪ್ ನಲ್ಲಿ ಒಳಗಡೆ ಹೋಗೋ ಸಾಧ್ಯತೆ ಇರ್ತದೆ. ಎಲ್ಲ ಪಾರ್ಟ್ಗಳು ನಿಮಗೆ ಲೋಕಲ್ ಅಲ್ಲಿ ಸಿಗುವಂತದ್ದೇ ಇದೆ. ಯಾವುದೇ ಪಾರ್ಟ್ ಬೇಕಾದ್ರೂ ನಮ್ಮಲ್ಲಿ ಪಾರ್ಟ್ ಕೋಡ್ ರೆಡಿ ಇರುತ್ತೆ. ನಾವು ನಿಮಗೆ ಲೋಕಲ್ ಅಂದ್ರೆ ಆಟೋಮೊಬೈಲ್ ಶಾಪ್ ನಲ್ಲಿ ಏನ್ ಪಾರ್ಟ್ ತಗೊಳ್ಬೇಕು ಅದರದ್ದು ನೇಮ್ ಮತ್ತೆ ಪಾರ್ಟ್ ನಂಬರ್ ಅನ್ನ ಕೊಡ್ತೇವೆ. ಹಾಗೂ ಮತ್ತೆ ಏನಾದ್ರು ವಿಷಯ ಇದ್ರೆ ಕಾಂಟ್ಯಾಕ್ಟ್ ಆಗ್ತದೆ. ಹೌದು. ಇದು 2 ಚಾರ್ಜರ್. ಇದನ್ನ 2 ಪ್ಲಗ್ ಅನ್ನ ನೀವು ಈ ಕಡೆ ಎಮರ್ಜೆನ್ಸಿ ಇದ್ದಾಗ ಹಾಕಿದ್ರೆ ಇದನ್ನ ಮೇನ್ಸಿಗೆ. ಅದರಲ್ಲಿ ಈಗ ನಿಮಗೆ ಕರೆಂಟ್ ಯಾವ್ದು ನೋಡುದು ಅದು ಇದೆಲ್ಲ ಬರ್ತದೆ, ಇದರಲ್ಲಿ ಇಲ್ಲ. ಜಸ್ಟ್ ರೆಡ್ ಲೈಟ್ ಇದ್ರೆ ಚಾರ್ಜಿಂಗ್, ಗ್ರೀನ್ ಲೈಟ್ ಬಂದ್ರೆ ಆಫ್. ಇದನ್ನ ಯಾವುದೇ ಕಾರಣಕ್ಕೂ ಮಾಯಿಶ್ಚರ್, ಗುಡುಗು ಸಿಡ್ಲು ಇದ್ದಾಗ ಮತ್ತೆ ಗಾಳಿ ಮಳೆ ಇದ್ದಾಗ ನೀವು ಹಾಕ್ಬಾರ್ದು. ಒದ್ದೆ ಬಟ್ಟೆ ಜೊತೆಗೆ ಇಡಬಾರ್ದು, ಅದರಿಂದ ಲೈಫ್ ಜಾಸ್ತಿ ತಗೊಳ್ಬಹುದು. ಇನ್ನೊಂದು ಚಾರ್ಜರ್ ಹಾಕೋದು. ಎರಡನ್ನು ಪ್ಲಗ್ಗಿಗೆ ಹಾಕಿದ್ರೆ ಎಮರ್ಜೆನ್ಸಿ ಇದ್ದಾಗ ಇಲ್ಲ ಒಂದು ಚಾರ್ಜರ್ ಸಾಕು. ಅರ್ಜೆಂಟಿಗೆ ಹಾ ಹಾಗೆ ಮಾಡಬಹುದು. ಇಲ್ಲಾಂದ್ರೆ ಅದು ಸ್ಲೋ ಇದರಲ್ಲಿ ಆಗ್ತದೆ. ಈಗ ಎಷ್ಟು ಗಂಟೆ ಬೇಕು? ಈಗ ಒಂದರಲ್ಲಿ ನಾವು ಇಟ್ರೆ ಇದು ದೊಡ್ಡ ಬ್ಯಾಟ್ರಿ ಆಗಿರೋದ್ರಿಂದ ಒಂದು 10 ಗಂಟೆ ಬೇಕಾಗುತ್ತೆ. 10 ಗಂಟೆ ಬೇಕು. 2 ಹಾಕಿದ್ರೆ ಅಂದಾಜು ಒಂದು 5 ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ. ದೊಡ್ಡ ಬ್ಯಾಟ್ರಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಆಗಿದ್ರೆ 3 ಗಂಟೆ 4 ಗಂಟೆಯಲ್ಲಿ ಚಾರ್ಜ್. ಇದು 3.5 ಕಿಲೋವ್ಯಾಟ್ ಬ್ಯಾಟ್ರಿ. 3.5 ನಿಮಗೆ ಕಸ್ಟಮೈಸ್ಡ್ ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ. ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಬರೋದು 2 ಕಿಲೋವ್ಯಾಟ್ ಬ್ಯಾಟ್ರಿ. ಒಂದು ನಿಮಗೆ
ಔಟ್ಪುಟ್ ಪೋರ್ಟ್ ಹ್ಮ್. ಅಂದ್ರೆ ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ನಾವು ಡೆವಲಪ್ ಮಾಡ್ತಾ ಇರೋ HDP ಸ್ಪ್ರೇಯರ್, ವೀಡ್ ಕಟರ್, ಚೈನ್ಸೋ, ಬ್ಲೋವರ್ ಈ ತರದ ಎಲ್ಲಾ ಮಷಿನ್ ಗಳನ್ನು, ಪಂಪ್ ಸೆಟ್ ಎಲ್ಲವನ್ನು ಇಲ್ಲಿ ಕನೆಕ್ಟ್ ಮಾಡಿ ನಾವು ಡೈರೆಕ್ಟ್ ಆಗಿ ರನ್ ಮಾಡಬಹುದು. ಕನೆಕ್ಷನ್ ಮಾಡುವಾಗ ಹಾ. ಮಾಡ್ಲಿಕ್ಕೆ ಆಗ್ತದೆ. ಹೌದು, ಎಲ್ಲವೂ ಕನಿಷ್ಠ 4ರಿಂದ 5 ಗಂಟೆ ಬ್ಯಾಕಪ್ ಅನ್ನ, ಅದಕ್ಕಿಂತ ನಿಮ್ದು ದೊಡ್ಡ ಬ್ಯಾಟರಿ ಇರೋದ್ರಿಂದ 6ರಿಂದ 8 ಗಂಟೆ ಬ್ಯಾಕಪ್ ಅನ್ನೇ ಕೊಡುತ್ತೆ. ಹ. ಇದು ಹಬ್ ನಟ್ ಅನ್ನ ಟೈಟ್ ಮಾಡ್ಲಿಕ್ಕೆ. ಸರಿ, ಅದು ಇದು ಟೈರ್ ಇತ್ತು. ಹಾ, ಮೇನ್ ಹಾ. ಇದನ್ನ ಹಾ. ಹ್ಯಾಂಡ್ ಬ್ರೇಕ್ ಹಾಕೊಂಡು ಟೈಟ್ ಮಾಡಿಬಿಟ್ರೆ ಆಯ್ತು. ಇನ್ನು ವೀಲ್ ನಟ್ ಅನ್ನು ಟೈಟ್ ಮಾಡ್ಲಿಕ್ಕೆ ಇದಿದೆ, ಇದು. ಹಾ. ಇನ್ನು ಯು ಬೋಲ್ಟ್, ಇದನ್ನ ಇದೇನಾದ್ರೂ ಮೇಲೆ ಕೆಳಗಡೆ ಆದ್ರೆ ಹಾ. ಈ ಬೋಲ್ಟ್ ಲೂಸ್ ಆಗಿರುತ್ತೆ. ಹೌಸಿಂಗ್ ಮೇಲೆ ಕೆಳಗಡೆ ಆದ್ರೆ ಈ ಬೋಲ್ಟ್ಗಳು ಲೂಸ್ ಆಗಿರುತ್ತೆ. ಇನ್ನೊಮ್ಮೆ ಟೈಟ್ ಮಾಡಿದ್ರೆ ಆಯ್ತು. ಅದೀಗ ಮೇಲೆ ಕೆಳಗಾಗುವ ಇದು ಉಂಟಾ? ನಿಮಗೆ ಗೊತ್ತಾಗುತ್ತೆ, ಅಂದ್ರೆ ಎಕ್ಸಿಲೇಟರ್ ಕೊಟ್ಟಾಗ ಕಟ್ ಅಂತ ಸೌಂಡ್ ಬರುತ್ತೆ, ಮತ್ತೆ ಬ್ರೇಕ್ ಹಾಕಿದ ತಕ್ಷಣ ಮತ್ತೆ ಕಟ್ ಅಂತ ಸೌಂಡ್ ಬರುತ್ತೆ. ಹಾಗಾದ್ರೆ ಇದು ಯು ಬೋಲ್ಟ್ಗಳು ಲೂಸ್ ಆಗಿದೆ. ಹಾ, ಅಲ್ಲ. ಹೌದು. ಒಮ್ಮೆ ಚೆಕ್ ಮಾಡಿದ್ರೆ ಆಯ್ತು. ಒಮ್ಮೆ ಏನಾದ್ರೂ ಸೌಂಡ್ ಬದಲಾವಣೆ ಆದ್ರೆ ಒಮ್ಮೆ ಚೆಕ್ ಮಾಡಿದ್ರೆ ಆಯ್ತು. ಹ್ಯಾಂಡ್ಲ್ ಅಲ್ಲಿ ಇದು ಲೂಸ್ ಆದ್ರೆ ಇಲ್ಲಿ ಕಟ್ ಅಂತ ಸೌಂಡ್ ಬರುತ್ತೆ. ನೀವು ಇಲ್ಲಿ ಕೈ ಇಟ್ಕೊಂಡ್ರೆ ರನ್ನಿಂಗ್ ನಲ್ಲಿ ನಿಮಗೆ ಮೇಲೆ ಕೆಳಗೆ ಆದಂಗೆ ಅನ್ಸುತ್ತೆ. ಆಗ ನಾವು ಇದೇ ಹಬ್ಬು ಇದು ಇಲ್ಲಿ ಬರುತ್ತೆ. ಹಾ, ಫಸ್ಟ್ ನಾವು ಈ 12 ನಂಬರ್ ನಟ್ ಅನ್ನು ಲೂಸ್ ಮಾಡ್ಕೊಂಡು ಇದರಲ್ಲಿ ಹ್ಯಾಂಡ್ಲ್ ಅನ್ನ ಲೂಸ್ ಮಾಡ್ಕೊಂಡು ಇದನ್ನ ಲೂಸ್ ಮಾಡಿ ಇಲ್ಲಿ ನಾವು ಒಂದು ಹ್ಯಾಮರ್ ನಿಂದ ಹೊಡೆದು ಟೈಟ್ ಮಾಡಬೇಕು. ಹಾ, ಈ ನಟ್ಟನ್ನು ಟೈಟ್ ಮಾಡಿ ಮತ್ತೆ ಮೇಲ್ಗಡೆ ನಟ್ಟನ್ನು ಟೈಟ್ ಮಾಡಿ, ಹಾ, ಈ ನಟ್ಗಳನ್ನ ಬೋಲ್ಟ್ಗಳನ್ನ ಟೈಟ್ ಮಾಡಿದ್ರೆ ಆಯ್ತು. ಒಂದು 8 ನಂಬರ್ದು ಒಳಗಡೆ ವೈರಿಂಗಿಗೆ ಏನಾದ್ರು ಬೇಕಾದ್ರೆ ಎಮರ್ಜೆನ್ಸಿ ಇದ್ರೆ ಯೂಸ್ ಆಗೋ ತರದ್ದು ಇದು. ಒಂದಿಷ್ಟು ಟೂಲ್ ಕಿಟ್ ನಲ್ಲಿ ಇರುತ್ತೆ. ಅದು ಗಾಡಿಯಲ್ಲಿ ಇಡ್ಲಿಕ್ಕೆ ಆಗ್ತದೆ. ಹಾ, ಇಡಬಹುದು ಬ್ಯಾಟ್ರಿ. ಅದರಲ್ಲಿ ಉಂಟು ಜಾಗ. ಹೌದು. ಕೊಟ್ಟಿಯಾ?